ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಕೃಷಿ ಸ್ನೇಹಿ ಕೃಷ್ಣ ಅನ್ವಟ್ಟಿ. ಸೊ ನಾವು ಇವತ್ತು ಹಾವೇರಿ ಜಿಲ್ಲೆ ಆ, ಬ್ಯಾಡಗಿ ತಾಲೂಕು ಹಿರೇಹಳ್ಳಿಲಿ ಇದ್ದೀವಿ. ಸೊ ಇದು ರಗೋಡಿ ಶುಂಠಿ ಸುಮಾರು 5 ಎಕರೆಯಲ್ಲಿ ಇವರು ಬೆಳೆದಿದ್ದಾರೆ. ಆ, ಇವತ್ತು ನಾವು ಯಾಕೆ ಈ ವಿಡಿಯೋ ಮಾಡಕ್ ಬಂದಿದೀವಿ ಅಂದ್ರೆ ಆ, ಒಂದು ಶುಂಠಿ ಬೆಳೆಯಲ್ಲಿ ಸಾಕಷ್ಟು ಜನ ಫೇಲ್ ಆಗ್ತಾ ಇದಾರೆ, ಅಂದ್ರೆ ನಷ್ಟ ಅನುಭವಿಸ್ತಾ ಇದ್ದಾರೆ. ಸೊ ನಷ್ಟ ಯಾಕಾಗುತ್ತೆ ಅಂದ್ರೆ ಮೊದಲು ಬೀಜದ ಆಯ್ಕೆ. ಸೊ ಬೀಜದ ಆಯ್ಕೆ ಚೆನ್ನಾಗಿರ್ಬೇಕು, ಒಂದು ಭೂಮಿ ಆಯ್ಕೆ ಚೆನ್ನಾಗಿರ್ಬೇಕು. ಸೊ ಭೂಮಿ ಆಯ್ಕೆ ಯಾವ ರೀತಿ ಇರ್ಬೇಕು ಅನ್ನೋದನ್ನ ನಾವು ಮುಂದಿನ ವಿಡಿಯೋಗಳಲ್ಲಿ ಖಂಡಿತ ತಿಳಿಸ್ಕೊಡ್ತೀವಿ. ಸೊ ಇವತ್ತು ಮುಖ್ಯವಾಗಿ ಶುಂಠಿ ಬಿತ್ತನೆ ಬೀಜ ಹೇಗಿರ್ಬೇಕು ಅನ್ನೋದನ್ನ ನಾ ಖಂಡಿತ ವಿಡಿಯೋ ಮಾಡಿ ತಿಳಿಸ್ಕೊಡುವ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ನಾವಿವತ್ತು ಕರಿಬಸಪ್ಪ ಹಿರೇಹಳ್ಳಿ ಅವ್ರನ್ನ ಮಾತಾಡ್ಸೋಣ. ಅವ್ರ ಅನುಭವ ಹೇಗಿದೆ ಅನ್ನೋದನ್ನ ಖಂಡಿತ ತಿಳ್ಕೊಳ್ಳೋಣ. ಕ್ರಾಪ್ ನೋಡಿ ಸುಮಾರು ಇದು 6 ತಿಂಗಳ, ಎಷ್ಟು ಸರ್ ಇದು, ಎಷ್ಟು ತಿಂಗಳು ಶುಂಠಿ ಇದು? ಇದು ಸರ ಇದು 7 ತಿಂಗಳ ಸರ ಇಲ್ಲಿ. ಸೊ ನೋಡಿ 7 ತಿಂಗಳು ಕಂಪ್ಲೀಟ್ ಆಗಿದೆ. ಸೊ ಆದ್ರೂ ಕೂಡ ಯಾವ ರೀತಿ ಗ್ರೀನಿಶ್ ಆಗಿದೆ ಅಂತ ನೋಡಿ. ಸುಮಾರಷ್ಟು ಮರಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಎಷ್ಟು ಗ್ರೀನಿಶ್ ಆಗಿದೆ ಅಂದ್ರೆ ನೀವು ನಂಬೋಕೆ ಸಾಧ್ಯ ಇಲ್ಲ. ಈ ಚಳಿಯಲ್ಲಿ ಸಾಕಷ್ಟು ಪ್ಲಾಟ್ಗಳು ಒಣಗಿ ಹೋಗಿದಾವೆ. ಸೊ ಎಲೆಗಳೆಲ್ಲ ಬತ್ತಿ ಒಣಗಿದ ರೀತಿ ಆಗಿರುತ್ತೆ. ಸೊ ಇದರಲ್ಲಿ ಆ ತರ ಏನೂ ಇಲ್ಲ, ತುಂಬಾ ಗ್ರೀನಿಶ್ ಆಗಿದೆ. ಸೊ ಅವ್ರನ್ನ ಮಾತಾಡ್ತಾ ಹೋಗೋಣ. ಅವ್ರ ಅನುಭವಗಳನ್ನು ಕೂಡ ನಿಮ್ಗೆ ತಿಳಿಸ್ತಾರೆ. ಓ ಸರ್, ಈಗ ನೀವು ಈ ಶುಂಠಿ ಬಿತ್ತನೆ ಬೀಜ ತಗೊಳ್ಬೇಕು ಅನ್ನೋ ರೈತರಿಗೆ ಹ್ಞೂ ಸರ್. ಅವ್ರ ಆಯ್ಕೆ ಹೇಗ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬೋದಾ ನೀವು? ನೀವ್ ಹೇಳ್ತೀನಿ ಹೇಗೆ ಸರ್, ಆಯ್ಕೆ ಹೇಳ್ತೀನಿ. ಮಾಡ್ಕೊಂತೀರಿ ಅದರ ಬಗ್ಗೆ ಒಂದ್ ಸ್ವಲ್ಪ ವಿವರವಾಗಿ ಹೇಳ್ಬೋದಾ? ಏನಂದ್ರೆ ಸರ, ಈಗ ಬೀಜ ಆಯ್ಕೆ ಮಾಡ್ಕೋಬೇಕಂತಂದ್ರೆ ಶುಂಠಿ ಬಿದ್ದ ಮೇಲೆ ನೋಡಕ್ಕಾಗಲ್ಲ ಸರ್. ಅದನ್ನ ಹೌದು ಹೌದು ಶುಂಠಿ ಈ ತರ 7ನೇ ತಿಂಗಳ ಸ್ಟೇಜ್ನಾಗ ಇರಬೇಕಾರನ ಹೌದು. ನಮಗ್ ಬೀಜ ಬೇಕಪ್ಪ ಅಂದರ ಹ್ಮ್ ಹೋಗಿ ನಾವಾಗ್ಲಿ ಬೇರೆದರಿ ಬೇಕಂದರ ಆಗ್ಲಿ ಅವ್ರು ಹೋಗಿ ಪ್ಲಾಟ್ಗೆ ವಿಸಿಟ್ ಕೊಟ್ಟು ನೋಡ್ಬೇಕು. ಹೌದು ಹಂಗಾರೆ ಪ್ಲಾಟ್ ಹೆಂಗೈತಿ ಏನು ಅನ್ನೋದು ನೋಡ್ಕೋಬೇಕು. ಒಳ್ಳೇದು 7ನೇ ತಿಂಗಳ ಮಟನು ಸ್ಟೇಜ್ ಚೆನ್ನಾಗೈತಪ್ಪ ಅಂತಂದ್ರೆ ಒಳ್ಳೆ ಬೀಜನ ಅಂತ ತಿಳ್ಕೊಬೇಕು. ಮತ್ತೆ ಇಲ್ಲಪ್ಪ ಬಿದ್ದು ಹೋಗೈತಿ ನಮ್ದು ಚೆನ್ನಾಗಿತ್ತು ಅಂದ್ರೆ ಅದಲ್ಲ. ಹೌದ್ರಿ? ಹೌದು ಹೌದು. ಅದಕ್ಕೆ ಒಟ್ಟು ಹಸಿರು ಇರಬೇಕಾರನ 7ನೇ ತಿಂಗಳ ಮಟ ಚೆನ್ನಾಗೈತಪ್ಪ ಬೀಜ ಅಂದ್ರೆ ಒಳ್ಳೆ ಬೀಜನ ಅಂತ ಹೇಳಿ ನಾವು ತಿಳ್ಕೊಂಡು ಆ ಬೀಜನ ಆಯ್ಕೆ ಮಾಡ್ಕೋಬೇಕು. ಓಕೆ, ನೀವ್ ಹೇಳೋ ಪ್ರಕಾರ ಈ ಸುಮಾರು ಒಂದು 7 ತಿಂಗಳು ಇರ್ಬೇಕಾದ್ರೆ ಶುಂಠಿ ಇನ್ನು ಹಸಿರು ಇರ್ಬೇಕಾದ್ರೆ ಇರ್ಬೇಕ್ರಿ, ಹೌದು. ನಾವು ಬಿತ್ತನೆ ತಗೊಳ್ಬೇಕು ಅನ್ನೋ ಯೋಚನೆ ಇದ್ದವರು ಆ ನೋಡ್ಬೇಕು. ಪ್ಲಾಟಿಗೆ ವಿಸಿಟ್ ಮಾಡಿ, ಸೊ ಎಲ್ಲಾರು ಕೊಳೆ ರೋಗ ಇದೆಯಾ ಇಲ್ವಾ ಅನ್ನೋದನ್ನ ಅಬ್ಸರ್ವೇಷನ್ ಮಾಡಿ ಹೌದು ತಗೊಳ್ಳೋದು ಉತ್ತಮ ಅಂತ ನಿಮ್ಮ ಅಭಿಪ್ರಾಯ. ಹೌದು ಸರ್, ಹೌದು. ಆ ರೀತಿ ತಗೊಂಡಾಗ ಉತ್ತಮ ಬೀಜ ಸಿಗ್ತತಿ. ಸಿಗ್ತೈತ್ರಿ, ಅವಾಗ ಒಳ್ಳೆ ಬೆಳೆ ಬೆಳೆಯಕ್ಕೂ ಅನುಕೂಲ ಆಗ್ತದೆ. ಹೌದು ಸರ್. ಸರ್ ನೀವು ಹೋದ ವರ್ಷ ಎಲ್ಲ ಹ್ಞೂ ಸರ್. ಬಿತ್ತನೆಗೆ ಎಷ್ಟು ಕೊಟ್ರಿ, ಅದ್ರ ಬಗ್ಗೆ ಎಲ್ಲ ಮಾಹಿತಿ ಹೇಳ್ರಿ. ನೀವು ಎಷ್ಟು ವರ್ಷದಿಂದಾನು ಹೌದ್ ಸಲ ಸರ- ಬಿತ್ತನೆಗೆ ಕೊಡ್ತಾ ಇದೀರಿ ಅನ್ನೋದು ಒಂದು ಕೇಳ್ಪಟ್ಟೆ ನಾನು. ಹೌದು ಸರ್, ಹೌದು. ಸುಮಾರು 5-6 ವರ್ಷದಿಂದ ಎಲ್ಲ ಪ್ರತಿ ವರ್ಷನೂ ಬಿತ್ತನೆಗೆ ನೀವು ರೆಡಿ ಹೌದ್- ಮಾಡ್ತಾ ಇದೀರಿ, ಹೌದ್ ಸರ್, ಶುಂಠಿನ ಹೌದು. ಬೆಳಿತಾ ಇದೀರಿ ಅನ್ನೋದೊಂದು ಅಂದ್ರೆ ಇದೆ. ಚೆನ್ನಾಗಿರೋದಕ್ಕೆ ಸರ್, ಹ್ಮ್. ಚೆನ್ನಾಗಿರೋದಕ್ಕೆ ಬೀಜಕ್ಕೆ ಜಾಸ್ತಿ ಹೋಗ್ತಾ ಇತ್ತು ಸರ್. ಓಕೆ. ಹೋದ್ ಸಲ ಒಂದು 500 ಕ್ವಿಂಟಲ್ ಬೀಜ ಕೊಟ್ಟಿದ್ವಿ ಸರ್. ಹ್ಮ್ ಇನ್ನೊಂದು 700 ಕ್ವಿಂಟಲ್ ನಾವು ವ್ಯಾಪಾರ ಕೊಟ್ಟಿವ್ರಿ ಸರ್. ಹ್ಮ್ 1400 ಕ್ವಿಂಟಲ್ ಆಗಿತ್ತು ಓಕೆ. ಹೋದ್ ಸಲ. ಹಾ ಆ, ಈಗ ಸುಮಾರು ಹೆಚ್ಚು ಕಮ್ಮಿ ಜಾಸ್ತಿ ವಯರು ಆ ಕಡೆ ಇವರು ಕೊಡಗಡೆ ಮಾಲ್ತೇಶ್ ಅಣ್ಣ ಹಾ ಅವ್ರ ಅಣ್ಣಾರ ಡಾಕ್ಟರ್ ಒಯ್ದಾರೆ. ಆಮೇಲೆ ಸೊರಬದವ್ರು ಒಯ್ತಾರ. ಸುಮಾರು ಆ ಕಡೆ ಜನನ ಜಾಸ್ತಿ ಒಯ್ದಾರೆ ಸರ್. ಓಕೆ ಓಕೆ. ಮಾಲ್ತೇಶ್ ಅಣ್ಣವ್ರು ವರ್ಷಾನು ಒಂದು 200 ಕ್ವಿಂಟಲ್ ಪ್ರತಿ ವರ್ಷ ಕೊಡ್ತೀರಾ? ಪ್ರತಿ ವರ್ಷನೂ ಒಯ್ತಾರಿ ಅವರು. ಅಡ್ಡಿಲ್ಲ ಅಡ್ಡಿಲ್ಲ. ಪ್ರತಿ ಈ ವರ್ಷ. ಸಾಕಷ್ಟು ಜನ ಒಂದ್ ವರ್ಷ ಬೆಳೆದ್ರೆ ಇನ್ನೊಂದ್ ವರ್ಷ ರೋಗ ಬಿತ್ತು ಅಂತಾರೆ. ಅವ್ರೆಲ್ಲ ನೀವು 100 ಎಕರೆ ಪ್ರತಿ ವರ್ಷ ಬಿತ್ತನೆಗೆ ಬೆಳಿತೀರಲ್ಲ, ಅದೇ ಆಶ್ಚರ್ಯ. ಹೌದೌದ್ರಿ. ಅವ್ರು ಈ ಕಡೆ ಬೀಜ ಚೆನ್ನಾಗಿರ್ತೈತಿ ಅನ್ನೋದಕ್ಕ ಅವ್ರು ಅವಂದು 100 ಎಕರೆ ಇರ್ತೈತ್ರಿ. ಹಾ ಹಾ. ಇದ್ರೂ ಕೂಡ ಅವಂದು 100 ಎಕರೆ ಸೊಂಟ ಐತಿ ಈ ಸಲ. ಓಕೆ. ಇದ್ರು ಕೂಡ ಅವನು ಮತ್ತೆ ಇಲ್ಲೇ ನಮ್ದು ಒಂದ್ 200 ಕ್ವಿಂಟಲ್ 300 ಕ್ವಿಂಟಲ್ ಒಯ್ತಾನ. Okay. ಒಯ್ದು ಹಾಕ್ತಾ ಇರ್ತಾನ. ಹ್ಮ್ 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 ಅವ್ರ ಅಣ್ಣಾರು ಒಯ್ದಿದ್ರಿ ಡಾಕ್ಟರ್. ಹಾ 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 ಒಯ್ತಾ ಇರ್ತಾರಿ. ಒಟ್ಟು ಆ ಕಡೆ ಜನ ಬರ್ತಾರ ಇರ್ತಾರ ಒಯ್ತಾರ. ಮತ್ತ ಅವ್ರಿಗೆ ಹೇಳ್ತಾರ. ಹಾ. ಹೋದ್ ಸಲ ಬೆಂಗಳೂರಿಗೆ ಕೊಟ್ಟೆ ನಾನು. ಬೆಂಗಳೂರಿಗೆ ಹ್ಮ್. ಎಷ್ಟು ಕ್ವಿಂಟಲ್ ಕೊಟ್ಟಿದ್ರಿ? ಬೆಂಗಳೂರಿಗೆ ಒಂದ್ 50 ಕ್ವಿಂಟಲ್ ಒಯ್ದಾರಿ ಅವ್ರ ಹಂಗ. ಓಕೆ. ಸ್ಯಾಂಪಲ್ ಒಟ್ಟು ನೋಡ ನೀವು ಒಂದು ಬಿತ್ತನೆಗೆ ಅಂತಾನೆ ಒಂದು ಒಂದ್ ಎಷ್ಟು ಕ್ವಿಂಟಲ್ ಮಾರಿದಿರಿ? 550 ಕ್ವಿಂಟಲ್ 550 ಕ್ವಿಂಟಲ್ ಬರೀ ಬಿತ್ತನೆಗೆ? ಹಾ ಹೋಗತ್ ಸರ್, ಹೋಗತ್. ಓಕೆ ಓಕೆ. ಈ ವರ್ಷ ಕೂಡ ನಾನ್ ನೋಡಿದಾಗೆ ಈ ಬೆಳೆ ಅದ್ಭುತವಾಗಿ ಇದೆ. ಹ್ಞೂ ಸರ್. ಸುಮಾರು ಒಂದು 5 ಎಕರೆ ಅಂತ ಹೇಳ್ತಾ ಇದಾರೆ. ಸೊ 5 ಎಕರೆನು ಬಿತ್ತನೆಗೆ ಕೊಡ್ತೀರಿ ಈ ವರ್ಷ ಕೂಡ? ಪಾರ್ಟಿ ಸಿಕ್ಕರೆ ಕೊಡೋದ್ರಿ. ಹಾ ಬೀಜಕ್ಕೆ ಎಷ್ಟು ಹೋಗತ್ ಹೋಗ್ಲಿ. ಓಕೆ. ಉಳ್ದಿದ್ ಮತ್ ನಮಗೂ ಬೇಕಲ್ರಿ. ನೀವು ಮುಂದಿನ ವರ್ಷ ಎಷ್ಟು ಹಾಕುವ ನಾವು ಯೋಚನೆ ಒಂದು ಇದೀರಿ? 8 ಎಕರೆ ಸೆಲೆಕ್ಷನ್ ಮಾಡೋದು. ಈ ಸಲನು 8 ಈ ಎಕರೆ. ವರ್ಷ 8 ಎಕರೆ ಈ ಹಾಕಿದಿರಿ, ಸಲನು 8 ಎಕರೆ ಐತಿ. ಮುಂದಿನ ಮತ್ತೆ ವರ್ಷ 8 ಎಕರೆ ಹಾಕ್ಬೇಕು ಅನ್ಕೊಂಡಿದ್ದೀರಿ? ಹೌದು ಸರ್, ರೆಡಿ ಮಾಡೇನ್ರಿ ಸರ್. ಓಕೆ ಓಕೆ. ಹಾಕೊಂಡಿದ್ದೇನೆ ಹೊಲ.
ಅಲ್ಲ ಇದು ನೀವು ಕ್ರಾಪ್ ಇದೆಯಲ್ಲ, ಹ್ಞೂ ಸರ್. ಇದು ಈ ಮಧ್ಯದಲ್ಲಿ ಬಸಿ ಕಾಲುವೆ ಮಾಡ್ತಿರಲ್ಲ, ಹ್ಞೂ ಸರ್. ಅದು ಸುಮಾರು ಎಷ್ಟು ಅಡಿ ಆಳ ತೆಗಿತೀರಿ ಅದು ನೀವು? 2 ಫೂಟ್ ನೆಲ ನೀರು ಹೋಗ್ಲಿಲ್ಲ ಅಂದ್ರೆ 2.5 ಫೂಟ್ ಮಟ ಹೊಡಿತೇವ್ರಿ. ಹಾ 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 2 ಫೂಟ್ ಅಂದ್ರೆ ಕಂಟಿನ್ಯೂ ತೆಗಿತಾರೆ ಸರ್ ನಾವು. ಅಲ್ಲ ಈಗ ಕೆಲವರು ಕೊಟ್ಟಿಗೆ ಗೊಬ್ಬರ ಹಾಕ್ಬಾರ್ದು, ಕೊಟ್ಟಿಗೆ ಗೊಬ್ಬರದಿಂದ ರೋಗ ಬರುತ್ತೆ ಅಂತೆಲ್ಲ ಕೆಲವ್ರದ್ದು ಇಲ್ಲ ಒಂದು ಸರ್, ತಪ್ಪು ತಿಳುವಳಿಕೆ ಇರುತ್ತೆ. ಇಲ್ಲ ಸರ್, ಸೊ ಇಲ್ಲ. ನೀವೆಷ್ಟು ಕೊಟ್ಟಿಗೆ ಗೊಬ್ಬರ ಬಳಸ್ತೀರಿ, ಎಷ್ಟು ನಾವು ಕೋಳಿ ಗೊಬ್ಬರ ಬಳಸ್ತೀರಿ? ಕೋಳಿ ಗೊಬ್ಬರ ಸರ್ 1 ಎಕರೆಕ್ಕೆ 30 ಚೀಲ ಹಾಕ್ತೇವೆ ಸರ್. ಹ್ಮ್ 1 ಎಕರೆಗೆ 30 ಚೀಲ. ಓಕೆ. ಕೊಟ್ಟಿಗೆ ಗೊಬ್ಬರ 1 ಎಕರೆಗೆ 2 ಲೋಡ್ ಹಾಕ್ತೀವಿ. 2 2 ಲೋಡ್, ಟ್ರಾಕ್ಟರ್. 2 ಟ್ರ್ಯಾಕ್ಟರ್ 2 ಟ್ರಾಕ್ಟರ್. ಬಳಸ್ತೀರಿ. ಹೌದು ಸರ್. 2 ಟ್ರ್ಯಾಕ್ಟರ್ ಅಂದ್ರೆ ಸುಮಾರು ಒಂದು 4ರಿಂದ 5 ಟನ್. 5 ಟನ್ ಬರುತ್ತೆ ಸರ್. 5 ಟನ್. ಹಾ 2.5 ಹಿಡ್ಕಂದ್ರೆ ಒಂದು 5 ಟನ್ ಬರುತ್ತೆ. 5 ಟನ್ ಬರುತ್ತೆ. ಹೌದು ಸರ್. ಒಂದು ಕೋಳಿ ಗೊಬ್ಬರ 1 ಟನ್ ಹಾಕ್ತೀರಿ. ಹಾ 1 ಟನ್ ಲೆಕ್ಕಾಚಾರ. ಓಕೆ ಓಕೆ. ಕೆಮಿಕಲ್ ರಾಸಾಯನಿಕ ಗೊಬ್ಬರನ ಕಡಿಮೆ ಬಳಸ್ತೀರಾ ಅಥವಾ ಹೆಚ್ಚು ಬಳಸ್ತೀರಾ ನೀವು? ಹೆಚ್ಚಿಗೆನೂ ಇಲ್ಲ, ಇಂತ ಕಮ್ಮಿನೂ ಇಲ್ಲ. ಒಂದು ಅವರೇಜ್ ಎಷ್ಟು ಬೇಕು ಬೆಳೆಗೆ ಅಷ್ಟು ಮಾತ್ರ ಕೊಡ್ತೀರಿ? ಹೌದು ಸರ್. ಹೆಚ್ಚಿಗೆ ಓವರ್ ಡೋಸ್ ಮಾಡಲ್ಲ. ಓಕೆ ಓಕೆ. ಮತ್ತೆ ಇನ್ಫೆಕ್ಷನ್ ಆಗತ್ತದ. ಹೌದು, ನಿಜ ನಿಜ ನಿಜ. ಜಾಸ್ತಿ ಆಗ್ತದೆ. ಖಂಡಿತ ಖಂಡಿತ. ಹ್ಮ್. ಎಷ್ಟು ಬೆಳೆಗೆ ಎಷ್ಟು ಬೇಕೋ ಅಷ್ಟೇ ಎಷ್ಟು ಕೊಟ್ರೆ ಬೇಕು ಮಾತ್ರ ಆಹಾರ ಅದ್ಭುತ ಬೆಳೆಯಕ್ ತಕ್ಕಂಗೆ ಆ ಸಾಧ್ಯ. ಬೆಳೆ ನೋಡಿ ಅದಕ್ಕೆ ಏನ್ ಬೇಕು ಅಷ್ಟ ಮಾತ್ರ ಕೊಡ್ತೀವಿ ಸರ್. ಓಕೆ. ಹಾ. ಯಾವ ಹಂತದಲ್ಲಿ ಐತಿ ಅದಕ್ಕೆ ಏನ್ ತಗೊಳಕ್ ಶಕ್ತಿ ಐತಿ ಅಷ್ಟು ಮಾತ್ರ ನಾವು ಬಳಸ್ತೇವೆ. ಆಗಿದ್ದಾಗ್ಲೇ ಈ ತರ ಒಂದು ಅದ್ಭುತವಾಗಿ ಬೆಳೆ ಬೆಳೆಯಕ್ ಸಾಧ್ಯ ಇರೋದು. ಹೌದು ಸರ್. ಹೌದು ಹೌದು. ಓಕೆ. ಎಲ್ಲದಕ್ಕಿಂತ ನಮಗ ಒಂದು ದೇವ್ರ ಆಶೀರ್ವಾದನ ಐತಿ ಸರ್, ಇಲ್ಲ ಅಂತಲ್ಲ. ಹೌದು. ಹಾ. ಖಂಡಿತ ಖಂಡಿತ. ಹ್ಮ್. ನಿಮ್ದು ಬೆಳೆ ಹ್ಮ್. ಮಾತ್ರ ನೋಡ್ರಿ ಚೆನ್ನಾಗಿ ಎಷ್ಟು- ಅದ್ಭುತವಾಗಿದೆ. ಹ್ಮ್. ಸೊ ಅಲ್ಲ ಫಸ್ಟ್ ಗೊಬ್ಬರ ಯಾವ್ದು ಕೊಟ್ರಿ ನೀವು? ಫಸ್ಟಿಗೆ ಒಂದ್ಸಲ DAP, ಹಾ ಒಂದ್ಸಲ DAP ಸೆಟ್ರೈಟ್, ಹಾ 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 ಆಮೇಲೆ ನ್ಯೂಟ್ರಿಯನ್ಸ್ ನ್ಯೂಟ್ರಿಯೆಂಟ್ಸ್. ಹಾ ಕೊಟ್ಟಿವಿ ಸರ್ ಫಸ್ಟಿಗೆ. ಒಟ್ಟು 3 ಸರಿ ಗೊಬ್ಬರ ಕೊಟ್ಟಿರಿ ನೀವು? ಹಾ 3 ಸಲ ಗೊಬ್ಬರ ಕೊಟ್ಟಿವಿ ಸರ್. ಹಾ ಎರಡನೇ ಸರಿಗೆ ಯಾವ್ದು ಗೊಬ್ಬರ ಕೊಟ್ರಿ? ಎರಡನೇ ಸರಿ 19 ಹಾಲು, ಹಾ ಬಟ್ ನ್ಯೂಟ್ರಿಯನ್ಸ್ ಹ್ಮ್ ಇಷ್ಟೇ ಸರ ಕೊಟ್ಟಿದ್ದು. ಓಕೆ. ಮೂರನೇ ಸರಿಗೆ ಮೂರನೇ ಸಲ ಅದೇ ಸೇಮ್ ಕಂಟೆಂಟ್, ಸೇಮ್ ಕೊಟ್ರ? ಸೇಮ್ ಸರ್. ಈಗ ಮಣ್ಣು ಎಷ್ಟು ಸರಿ ಕೊಟ್ಟಿದ್ದೀರಿ ಇದಕ್ಕೆ? ಮಣ್ಣು 2 ಸಲ ಹಾಕಿದ್ರು ಸರ್. 2 ಸರಿ ಮಣ್ಣು ಕೊಟ್ಟಿದ್ದೀರಿ. ಹಾ 2 ಸಲ ಮಣ್ಣು ಕೊಟ್ಟರು. ಓಕೆ ಸರ್, ನೀವು ಈಗ ಇಷ್ಟು ಖರ್ಚು ಮಾಡಿದಿರಲ್ಲ, ಹ್ಞೂ ಸರ್. 1 ಎಕರೆಗೆ ನಿಮ್ಗೆ ಎಷ್ಟು ಖರ್ಚು ಬಂದಿದೆ? ಇದು ಸರ್ ಟೋಟಲ್ 8 ಎಕರೆಗೆ 35 ಲಕ್ಷ ಖರ್ಚು ಮಾಡಿದೆ ಸರ್. ಅಲ್ಲಲ್ಲ, ನಾನು ಕೇಳ್ತಾ ಇರೋದು 1 ಎಕರೆಗೆ ಹಾ. ಅಪ್ರಾಕ್ಸಿಮೇಟ್ ಎಷ್ಟು ಖರ್ಚು ಮಾಡಿದಿರಿ ನೀವು? 1 ಎಕರೆಗೆ ಒಂದು 4 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. 4 ಲಕ್ಷ ಖರ್ಚು 4 ಲಕ್ಷ ಮಾಡಿದ್ದೀರಿ. ಪಕ್ಕ ಎಷ್ಟು ಖರ್ಚು ಇಳುವರಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ನೀವು? ಎಷ್ಟು ಇಳುವರಿ ಬರ್ಬೋದು? ಯಾಕಂದ್ರೆ ಬೆಳೆ ಮಾತ್ರ ತುಂಬಾ ಅದ್ಭುತವಾಗಿದೆ. ಸರ್ ನಾವು ನನ್ನ ಬೆಳೆ ಪ್ರಕಾರ ಈಗ ಹಿಂದೆ ಬೆಳೆದ್ರ ಪ್ರಕಾರ ಹಾ ಹಾ ನನ್ನ ಪ್ರಕಾರ 250 ಕ್ವಿಂಟಲಿಂದ 300 ಕ್ವಿಂಟಲ್ ಅವರೇಜ್ ಬರ್ಬೇಕ್ರಿ ಸರ್. 300 ಕ್ವಿಂಟಲ್? 300 ಕ್ವಿಂಟಲ್ ಬರ್ಬೇಕು. ಅಲ್ಲ ಈಗ ಬೆಳೆ ನೋಡಿದ್ರೆ ನನಗೆ 350 ಕ್ವಿಂಟಲ್ ಆಗ್ಬೋದು ಇದು ಅನ್ನೋ ಲೆಕ್ಕದಲ್ಲಿ ಇದೆ. 320 ಕ್ವಿಂಟಲ್ ಬೆಳೆದ ಸರ್. ಹಾ ಹಾ ಹಂಗೂ ಬೇಡ ಹಿಂಗೂ ಬೇಡ ಅಂದ್ರೆ ಹಾ ಒಂದು 300 ಕ್ವಿಂಟಲ್ ಅವರೇ 250ರಿಂದ 300 ಕ್ವಿಂಟಲ್ ಅವರೇಜ್ ಬರ್ತದೆ ಸರ್. 300 ಕ್ವಿಂಟಲ್ ಹ್ಮ್. ಅಂದ್ರೆ ಸುಮಾರು ಈಗ ಚೀಲದ ಲೆಕ್ಕ ಹೇಳೋದಾದ್ರೆ ಒಂದು ಚೀಲ 550 600 ಚೀಲ, 500 ಚೀಲ ಮ್ಯಾಗ ಸರ್. 550 ಚೀಲ ಅಂದಾಜು. 500 ಚೀಲ ಮ್ಯಾಗ ಸರ್. ರೆಗೋಡಿ ಶುಂಠಿ ಆಗಿದ್ರಿಂದ ಹೌದು ಸುಮಾರು ಒಂದು 550 ಚೀಲ ಬರ್ಬೋದು ಅಂತ ನಿಮ್ಮ ಅಂದಾಜಿದೆ. ಬರ್ತದೆ ಸರ್. ಹಾ 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 ಹಿಮಾಚಲ ನಿಮ್ದು ಎಷ್ಟು ಅಲ್ಲಿ ಎಕರೆ? 3 ಬಡಿ ಅಲ್ಲಿ ಒಂದು 3 ಎಕರೆ ಸರ್. 3 ಎಕರೆ ಇದೆ. ಅಡಿಕೆ ಹಿಮಾಚಲಕ್ಕೂ ಇದಕ್ಕೂ ಹೋಲಿಸಿದ್ರೆ ಇಳುವರಿ ಜಾಸ್ತಿ ಅಲ್ರಿ ಇದು? ಇಳುವರಿ ಹೆಚ್ಚಿಗೆ ಬರುತ್ತೆ ಸರ್. ಇದು ಹಾ ಇಳುವರಿ ಹೆಚ್ಚಿಗೆ ಬರುತ್ತೆ. ಅದು ಇಳುವರಿ ಬರಲ್ರಿ ಅದು. ಹೌದು ಅದು ಏನು ಅಮ್ಮಮ್ಮ ಅಂದ್ರೆ ಒಂದು 200 ಕ್ವಿಂಟಲ್ ಬೆಳಿಬೇಕಾದ್ರೆ ಹೌದು. ಭಾರಿ ಟಾಪ್. ಒಟ್ಟು ನೀವು ಎಷ್ಟು ಎಕರೆ ಹಾಕಿರಿ ಸರ್ ಈ ವರ್ಷ? ಒಂದು 8 ಎಕರೆ ಹಾಕಿದೆ. 8 ಎಕರೆ ಹಾಕಿದ್ರಿ. ಸೊ 5 ಎಕರೆ ಇಲ್ಲಿ ನಿಮ್ಗೆ ರೆಗೋಡಿ ಶುಂಠಿ ಇದೆ. ಹೌದು ಸರ್. ಹೌದು. ಇನ್ನೊಂದು ಭಾಗದಲ್ಲಿ ನಿಮ್ಗೆ ಹಿಮಾಚಲ 3 ಎಕರೆ ಇದೆ. 3 ಸೊ ಎಕರೆ. ಅದ್ರಲ್ಲಿ ಏನಾದ್ರು ಕೊಳೆ ಇದೆಯಾ? ಕೊಳೆ ಏನಿಲ್ಲ ಸರ್ ಅದ್ರಲ್ಲಿ. ಇಲ್ಲ. ಎಲ್ಲರೂ ಇದರಲ್ಲೂ ಒಂದೊಂದು ಕೂಡ ಕೆಂಪು ಎಲ್ಲೂ ಕೊಳೆ ಕೊಳೆ ಐತೆ ಇಲ್ಲ. ಸರ್. ನಾನು ಅಬ್ಸರ್ವ್ ಮಾಡಿದಾಗೆ ಹ್ಮ್. ಇದರಲ್ಲೂ ಕೂಡ ಎಲ್ಲೂ ರೋಗ ಇಲ್ಲ. ಸೊ ನಿಮಗೆ ಫಸ್ಟ್ ಬಿತ್ತನೆ ಆಯ್ಕೆ ಮಾಡ್ಬೇಕು ಅಂದ್ರೆ ಖಂಡಿತ ರೋಗ ಇರಬಾರ್ದು. ರೋಗ ಇರ್ಬಾರ್ದು. ರೋಗ ಇತ್ತು ಅಂದ್ರೆ ಸುಮಾರು ಲಕ್ಷ ಖರ್ಚು ಮಾಡ್ಬೇಕಾಗ್ತದೆ. ಹೌದು ಸರ್. ಸ್ವಲ್ಪ ಲಕ್ಷ ಕೊಟ್ಟು ಕಡಿಮೆ ಖರ್ಚು ಮಾಡ್ಬೇಕು ಅಂದ್ರೆ ರೋಗ ಇಲ್ದೇ ಇರೋ ಬಿತ್ತನೆ ತಗೋಬೇಕು. ಹೌದು ಸರ್. ಆಮೇಲೆ ಭೂಮಿ ಮಾತ್ರ ಫಲವತ್ತವಾಗಿರ್ಬೇಕು. ಇವೆರಡು ಫಲವತ್ತವಾಗಿರ್ಬೇಕು. ಆಯ್ಕೆಗಳನ್ನ ಸರ್. ಖಂಡಿತ ರೈತರು ಮಾಡಿದ್ದೆ ಆದ್ರೆ ಹೌದು ಸರ್. ಒಂದು ಒಳ್ಳೆ ಬೆಳೆ ಬೆಳಿಬಹುದು. ನಿಮ್ ತರನೇ ಸುಮಾರು ಒಂದು 550 600 ಚೀಲ ಬೆಳೆಯಕ್ಕೆ ಸಾಧ್ಯತೆ ಇದೆ ಅಂತಾನೆ ಹೇಳ್ತೀರಿ ನೀವು, ಹೌದು ಸರ್. ಹೌದು ಅಲ್ವಾ? ಹೌದು ಸರ್. ಹೌದು. ನೀವೀಗ ಇದನ್ನ ಎಷ್ಟು ಈ ಹೋದ ವರ್ಷ ಎಷ್ಟು ಬಿತ್ತನೆ ಕೊಟ್ಟಿದ್ರಿ? ಅದು ಏನಾದ್ರು ಕೊಳೆ ರೋಗ ಇತ್ತ ಅಥವಾ ಹೇಗ್ ಬೆಳೆದ್ರಿ? ಇಲ್ಲ ಸರ್, ಹೋಸಲನ್ನು ನಾವು ಸೆಲೆಕ್ಷನ್ ಬೀಜನ ತಕೊಂಡಿದ್ವಿ. ಇದು ಬಾಜು ಪ್ಲಾಟ ಮಾಡಿದ್ವಿ ಸರ್. ಇಲ್ಲೇ ಇಲ್ಲೇನ ಒಂದ್ 4 ಎಕರೆ ಹಾಕೊಂಡಿದ್ದೆ. ಇಲ್ಲೇ ಅದ್ರಲ್ಲೇನ ಎಲ್ಲಾರ ಒಂದೊಂದು ಕೆಂಪು ಕೋಳಿ ಇರೋದು ಒಂದು ಮಾರ್ಕ್ ಮಾಡಿ ಅದನ್ನ ಬಿಟ್ಟು ಬೀಜ ತಕೊಂಡ್ವಿ. ಸೆಲೆಕ್ಷನ್ ಬೀಜನ ತಗೊಂಡಿದ್ವಿ. ಸೆಲೆಕ್ಷನ್ ಬೀಜ ತಗೊಂಡ್ರಿ. ತಗೊಂಡಿದ್ವಿ, ತಗೊಂಡ್ ಹಾಕಿದ್ವಿ. ನಮ್ದೇ ಬೀಜನ ಹಾಕಿದ್ವಿ. ಅಲ್ಲ ಸರ್, ಈಗ ಎಲ್ರು ಸುಮಾರು ಜನ ಎಲ್ಲರೂ ಬೆಳೆಯರೆ ಶುಂಠಿನ, ಎಲ್ರು ಬೆಳೆಯಲ್ಲ ಅಂತಲ್ಲ. ಆದ್ರೆ ನೀವು ರೋಗ ಇಲ್ದೆ ಈಗ ಇಷ್ಟೊಂದ್ ಚೆನ್ನಾಗಿ ಬೆಳೆಯಕ್ಕೆ ಏನ್ ಕಾರಣ ಇರ್ಬೋದು ನಿಮ್ಮ ಏನಿಲ್ಲ ಒಂದು ಸರ್, ಅನುಭವದಲ್ಲಿ? ನಾನು ಏನಂತಂದ್ರೆ ಸರ್, ಈಗ ನಾವು ಬಂಡವಾಳ ಹಾಕಕ್ ವಿಚಾರ ಮಾಡಲ್ಲ. ಯಾವುದೇ ಕ್ರಾಪ್ ಬೆಳೆದ್ರು ಹಂಗಾರಿ ನಾನು ಸ್ವಲ್ಪ ಮಾಡಲ್ಲ. ಒಂದೇ ವಿಚಾರ, ಏನ್ ಮಾಡಿದ್ರು ಜಾಸ್ತಿನ ಮಾಡಿರ್ತೇನೆ. ಆಮೇಲೆ ಬಂಡವಾಳ ಹಾಕಕ್ ವಿಚಾರ ಮಾಡಲ್ಲ. ಕೆಲವೊಬ್ರು ಅಂತಾರ, ಅಯ್ಯೋ ಅಲ್ಲಿ ಔಷಧಿ ಅಂಗಡಿಯಾರ ಹೇಳ್ತಾರ ನಮಗೆ, ಏನ್ರಿ ಎಲ್ಲರೂ ನೀವು ಇಷ್ಟ ಕೊಟ್ಗಡಿ ಇಷ್ಟ ಆತ್ರಿ ದುಡ್ಡು ಹಂಗ ಹಿಂಗ ಹೇಳ್ತಾರ, ನೀವು ಹಂಗಲ್ರಿ ಇನ್ನೊಂದ್ ಕೊಡು ಅಂತೀರಲ್ರಿ.
ಮತ್ತ್ ಹಂಗ್ ಹಾಕಿದ್ರೆ ಹಂಗ್ ಬೆಳಿತೈತಪ್ಪ ಅದು. ಸುಮ್ನೆ ಬಂಡವಾಳ ಹಾಕಕ್ ವಿಚಾರ ಮಾಡಿದ್ರೆ ಹಂಗ್ ಬೆಳೆಯಲ್ಲ. ಬಂಡವಾಳ ಹಾಕ್ಬೇಕು, ಬೆಳಿಬೇಕು. ಹಾಕಿದಾಗ ಮಾತ್ರ ಬೆಳಿತೈತಿ. Okay. ಹಾಕಕ್ಕೂ ವಿಚಾರ ಮಾಡಬಾರ್ದು, ಬೆಳ್ಯಾಕ ವಿಚಾರ ಮಾಡಬಾರ್ದು. ಆಮೇಲೆ ಭಾಳ ಕಾಳಜಿ ನಮ್ಮ ಮಕ್ಳು ಭಾಳ ಇದ್ರಾಗ ಒಬ್ಬ ಅಗ್ರಿ ಮುಗಿಸ್ಕೊಂಬಂದಾನ್ರಿ ಇದ್ರಾಗ. ಓಕೆ ಓಕೆ. ಅಗ್ರಿ ಮುಗಿಸ್ಕೊಂಬಂದಾನ. ಅವಂಗ ಸ್ವಲ್ಪ ನಾಲೆಜ್ ಹೆಚ್ಚಿಗೆ ಐತಿ. ಅವಂಗ ನಮ್ಮ ಮಗ್ಗ ಕೂಡ ಇಬ್ರು ಚೆನ್ನಾಗ ಅವರೇ ಜಾಸ್ತಿ ಮೇಂಟೈನ್ ಮಾಡಿದ್ರಿ ಇವೆಲ್ಲ. ಓಕೆ. ಎಲ್ಲ ಒಂದೊಂದು ಬೆಡ್ಗಳಿಗೂ ಅಡ್ಡಾಡಿ ಎಲ್ಲಿ ಕೊಳಿ ಐತಿ ಏನು ಇಲ್ಲ, ನಾನು ನೋಡ್ದಾಗೆ ಇವ್ರೆ ಕುಬೇರಪ್ಪನವ್ರೆ, ಬೆಳೆ ತುಂಬಾ ಅದ್ಭುತವಾಗಿದೆ ಅನ್ನೋದು ಒಂದ್ ವಿಚಾರ ಆದ್ರೆ ಅಷ್ಟೇ ನೀಟ್ ಆಗಿದೆ. ಬೆಳೆ ಒಳಗೆ ಬಂದ್ರೆ ತುಂಬಾ ಖುಷಿ ಆಗುತ್ತೆ. ಎಲ್ಲೂ ಕೂಡ ಕಳೆ ಇಲ್ಲ ಮತ್ತೆ ಕೊಳೆ ಇಲ್ಲ. ಕಳೆ ಇಲ್ಲ ಕೊಳೆ ಇಲ್ಲ ಅಂದ್ರೆ ಅದು ಅದ್ಭುತವಾಗಿರುತ್ತೆ ಅನ್ನೋದಕ್ಕೆ ಯಾವ್ದೇ ಬಹಳ ಮುಜುಗರ ಇಲ್ಲ. ಮಾಡ್ತೀವಿ. ಬಹಳ ಶ್ರಮ ವಹಿಸಿ ಮಾಡ್ತೇವ್ರಿ ಸರ. ನಮ್ಮ ಮಕ್ಕಳದು ಬಹಳ ಕಾಳಜಿ ಐತಿ ಇದಕ್ಕೆ. ಅವರು ಒಂದೊಂದ್ ಬೆಡ್ ಕೂಡ ಇಡೀ ಪ್ಲಾಟ್ ಬಂದಾರ ಅಂದ್ರೆ ಸುಮ್ನೆ ಹೋಗಲ್ಲ ಅವ್ರು. ಇಡೀ ಪ್ಲಾಟ್ ಗಳಲ್ಲಿ ಎಲ್ಲ ತಿರುಗಿ ಎಲ್ಲಾರ ಏನಾರ ಕೊಳಿ ಗಿಳಿ ಬಂದತ್ ಏನೋ ನೋಡಿ ತಕ್ಷಣ ಔಷಧಿ ಮಾಡಿ ಅದನ್ನ ನಿಲ್ಲಿಸಿ ಈ ತರ ಮೇಂಟೈನ್ ಜಾಸ್ತಿ ಸರ್ ಅವ್ರು. ಒಂದು ನಿಮ್ಮಲ್ಲಿ ವಿನಂತಿ ಏನಂದ್ರೆ, ನಮ್ಮ ಯೂಟ್ಯೂಬ್ ಚಾನಲ್ ನಿಂದ ಸಬ್ಸ್ಕ್ರೈಬ್ ಆಗಿ ಬಂದವರಿಗೆ ಖಂಡಿತ ಒಂದು ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜನ ಖಂಡಿತ ಕೊಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಕೊಡ್ತೇನೆ ಸರ್, ಕೊಡ್ತೇನೆ. ಅದೇನಿಲ್ಲ, ನಮ್ಮಂಗ ರೈತರು ಬೆಳಿಲಿ. ಓಕೆ. ಈಗ ನಾನು ಒಬ್ಬ ಸಣ್ಣ ರೈತ. ಇವತ್ ಸ್ವಲ್ಪ ದೊಡ್ಡಕ್ಕಾಗೇವಿ. ಮೊದಲು ನಾವು ಸಣ್ಣ ರೈತದಿಂದನ ಬಂದರಿ ಸರ್. ಬಂದರ ದೇವರು ಸುಖ ಮಾಡ್ಯಾನ, ಇಲ್ಲ ಅಂತಲ್ಲ. ಒಳ್ಳೇದಾಗೈತಿ. ಹೀಗೆ ಅದ್ಭುತವಾಗಿ ಬೆಳೆ ಬೆಳೀರಿ. ಬಿತ್ತನೆಗೆ ಬೇಕಾದವರಿಗೆ ನಾವು ಯಾರಾದ್ರೂ ಕೇಳಿದ್ರೆ ಖಂಡಿತವಾಗಿ ಬಿತ್ತನೆಗೆ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಆಸಕ್ತರು ಈ ಬಿತ್ತನೆ ಗುಣಮಟ್ಟದ ಬಿತ್ತನೆ ಬೇಕು ಅನ್ನೋಂಥವ್ರು ಕೂಡ ಸೊ ಇವ್ರನ್ನ ಕುಬೇರಪ್ಪವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಸೊ ಧನ್ಯವಾದಗಳೊಂದಿಗೆ ನಿಮ್ಮ ಕೃಷಿ ಸ್ನೇಹಿ ಕೃಷ್ಣ ಅನ್ವಟಿ. ಥ್ಯಾಂಕ್ ಯು.